ನಮಸ್ಕಾರ ಸ್ನೇಹಿತರೆ, ಇವತ್ತು ಉಳಿದ ಅನ್ನದಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ರೈಸ್ ಪಕೋಡ ಮಾಡೋಣ. ಟೀ ಜೊತೆ ಅಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಮೊದಲಿಗೆ ಉಳಿದ ಅನ್ನ, ಅಂದರೆ ರಾತ್ರಿ ಉಳಿದ ಅನ್ನ ಆಗಿರ್ಬೋದು ಅಥವಾ ಬಿಸಿ ಅನ್ನ ಆದರೂ ಆಗಿರ್ಬೋದು, ನಾವು ಅನ್ನದಲ್ಲಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ಬಟ್ಲು ಅನ್ನನ ತೊಗೊಂಡಿದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ನೀರು ಹಾಕಿ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಆ ಪೇಸ್ಟನ್ನು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ನಾನು ಸಣ್ಣಗೆ ಹೆಚ್ಚಿರೋಂತಹ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಒಂದು 2 ಎಸಳಷ್ಟು ಸಣ್ಣಗೆ ಹೆಚ್ಚಿರೋಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಆಲೂಗೆಡ್ಡೆನ ಬೇಯಿಸಿ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂಚೂರು ಉಂಡೆ ಇರಬಾರ್ದು, ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇವಾಗ ಸಣ್ಣಗೆ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಆರಿಗಾನೋ ಹಾಕ್ಬೋದು. ಆರಿಗಾನೋ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು. ಖಾರದ ಪುಡಿನ ಸೇರಿಸ್ಕೋಬೋದು. ಇವಾಗ 1 ಸ್ಪೂನಷ್ಟು ನಾನು ಕಸ್ತೂರಿ ಮೇಥಿನ ಸೇರಿಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಅನಿಸಿದ್ರೆ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನೆಲ್ಲ ಇವಾಗ ನೀಟಾಗಿ ಕಲಿಸ್ಕೊಳ್ಳೋಣ. ನೀರನ್ನು ಸೇರಿಸ್ಬಿಡಿ, ಇದರಲ್ಲೇ ಕಲಿಸ್ಕೊಂಡ್ರೆ ಸಾಕು, ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮಿಶ್ರಣ ತೆಗೆದು ಎಣ್ಣೆಗೆ ಬಿಡಬೇಕು. ಈ ರೀತಿ ಸಣ್ಣದಾಗಿ ಬಿಡಿ. ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ನೋಡಿದ ತಕ್ಷಣ. ಚೆನ್ನಾಗಿರುತ್ತೆ, ನೋಡೋದಕ್ಕೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಸಣ್ಣದಾಗಿ ಬಿಟ್ಟರೆ ಎಣ್ಣೆಗೆ ಬಿಟ್ಟಾದಮೇಲೆ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬೇಯುತ್ತೆ. ಒಳಗೂ ಬೇಯುತ್ತೆ, ಆಚೆನೂ ಬೇಯುತ್ತೆ. ಅದರಿಂದ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಟೀ ಜೊತೆ ತಿನ್ನೋದಕ್ಕೆ, ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ, ಹಸ್ಬೆಂಡ್ ಆಫೀಸಿಂದ ಬಂದ ತಕ್ಷಣ 1 ಕಪ್ ಟೀ ಜೊತೆ ಕೊಟ್ಟರೆ ತುಂಬಾ ಖುಷಿಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ, ನಾನು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡೆ. ಇವಾಗ ನಾನು ಇನ್ನೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಒಟ್ಟು 3 ಸಲ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ನಾನೀಗ ತೋರಿಸಿರೋ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ನೀವು 4ರಿಂದ 5 ಜನ ನೀವು ಆರಾಮಾಗಿ ತಿನ್ಬೋದು. ಇದು ಟೀ ಜೊತೆ ಅಲ್ಲದೆ ಫ್ರೆಂಡ್ಸ್ ಊಟಕ್ಕೆ ಸೈಡ್ಸ್ಗಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. 1-2 ತುತ್ತನ್ನು ಜಾಸ್ತಿನೇ ತಿನ್ಬೋದು. ಈಗ ನಮ್ಮ ಕ್ರಿಸ್ಪಿ ರೈಸ್ ಪಕೋಡ ರೆಡಿ. ಹೊರಗೆ ಕ್ರಂಚಿ, ಒಳಗೆ ಸಾಫ್ಟ್ ಆಗಿರುತ್ತೆ. ಉಳಿದ ಅನ್ನ ಇದ್ದಾಗ ಹೀಗೆ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಟೇಸ್ಟಿ ರೆಸಿಪಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಇವತ್ತೇ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಎಲ್ಲರೂ, ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಡ್ತಾರೆ.